ಮತ್ತು ರಾಶಿಕಾ ಅವರ ಬಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅಂದರೆ ರಾಶಿಕಾ ಅವರ ಅಭಿಷೇಕ್ ಆಯಿತು, ನಾನಾಯಿತು, ನೆಕ್ಸ್ಟ್ ಸೂರಜ್. ಅಂದರೆ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಅವ್ರ ಬಗ್ಗೆ. ಏನು ಹೇಳ್ತೀರಾ ಇದು? ಆ, ಅಲ್ಲಿ ಏನಾಗ್ತಾಯಿತ್ತು ಅಂತಂದರೆ ಅವರು ಒಂದು ಚಿಕ್ಕ ಚಿಕ್ಕ ರೀಸನ್ಗೆ ಕೋಪ ಮಾಡ್ತಿದ್ರು. ಆ್ಯಕ್ಚುಲಿ ನಾವೊಂದು ಬೇರೆದೇ ಮೈಂಡ್ ಸೆಟ್ಟಲ್ಲಿ ಹೋಗಿದ್ದೆ ನಾನಲ್ಲಿ. ನಾನು ಯಾವುದೋ ಇದರಲ್ಲಿ ಕಳೆದೋಗಿದ್ದೆ. ನಾನು ಸ್ವಲ್ಪ ಯೋಚನೆ ಮಾಡೋದು, ಗೇಮ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಅವರು ಬಂದು ಮಾತಾಡ್ತಾ ಇದ್ರು. ಮತ್ತು ನಾನು ಮಾತಾಡದೇ ಇದ್ದಾಗ ಅವ್ರ ಕೋಪ ಎಲ್ಲ ಬರ್ತಾ ಇತ್ತು. ಸೊ ನಾವೇನಾಗುತ್ತೆ, ನಮಗೆ ಈಗ ಹರ್ಟ್ ಆದಾಗ ಆ ಹರ್ಟ್ ಆಗಿದ್ದ ಟೈಮಲ್ಲಿ ನಾವು ಮಾತಾಡೋದು ಭಾಳ ಸಹಜ ಏನು ಅಂತ. ಸೊ ನಾನು ಹೇಳ್ತಾ ಇದ್ದೆ, ನಿಮಗೆ ಮಾತಾಡಲ್ಲ ಅಂತಂದರೆ ಬಿಟ್ಬಿಡಿ, ಯಾಕೆ ಟ್ರೈ ಮಾಡೋಕ್ಕೆ ಹೋಗ್ತೀರಿ? ನಿಮಗೆ ನಾನು ಮಾತಾಡ್ತೆ ಅಲ್ವಾ, ಬಿಟ್ಬಿಡಿ ನನ್ನ ಪಾಡಿಗೆ. ನಿಮಗೆಲ್ಲ ಅಷ್ಟು ಜನ ಹುಡುಗರಿದ್ದಾರೆ, ಹೋಗಿ ಮಾತಾಡಿ. ನಾನು ಮಾತಾಡ್ತೆ ಅಲ್ವಾ, ಬಿಟ್ಬಿಡಿ. ಸೊ ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಾನಂತ ಹುಡುಗನೇ ಅಲ್ಲ ಅಂತ ಹೇಳಿದ್ದೀನಿ ನಾನು. ಅದನ್ನು ಬೇರೆ ಆ್ಯಂಗಲಲ್ಲೆಲ್ಲ ಹೋಗಿದ್ದೆಲ್ಲ ಅದೆಲ್ಲ ನೋಡಿದ್ವಿ. ಸೊ ಅದು ಆಟಕ್ಕೆ ಮಾತ್ರ ಅಲ್ಲಿ ಸೀಮಿತ ಸರ್. ಈಗ ವೈಯಕ್ತಿಕವಾಗಿ ಬಂದರೆ ನನಗೇನು ಅವ್ರ ಮೇಲೆ ಇದಿಲ್ಲ. ಸೊ ಆ ಆಟದಲ್ಲಿ, ಆ ಸನ್ನಿವೇಶದಲ್ಲಿ, ಆ ಅಗ್ರೆಷನ್ ಮೂಮೆಂಟಲ್ಲಿ ಬಂದೇ ಬರುತ್ತೆ. ಈಗ ನೀವು ನೋಡಿದ್ರಿ ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲ, ಅದೊಂದು ಪಾರ್ಟ್ ಆಫ್ ದಟ್ ಗೇಮ್ ಇನ್ಸೈಡ್ ದಟ್ ಹೌಸ್. ಅದೊಂದು ಮೂಮೆಂಟ್ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಹೊರಗಡೆ ಬಂದರೆ ನಮಗೆ ನೆನಪೇ ಇಲ್ಲ ಒಳಗಡೆ ಏನೆಲ್ಲ ಆಗಿದೆ ಅಂತ. ಸೊ ಆ ಬಿಗ್ ಬಾಸ್ ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಟ್ ಗೇಮ್.